ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಂತಂದರೆ ಒಂದು ಬ್ಲಾಗರನ್ನು ಯೂಸ್ ಮಾಡಿಕೊಂಡು ನಾವು ನ್ಯೂಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಸೊ ನಾವು ಒಂದು ನ್ಯೂಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಂತಂದರೆ ವರ್ಡ್ ಪ್ರೆಸ್ ಆಗಿರ್ಬೋದು, ಸೊ ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಮೈಂಡಲ್ಲಿ ಬಂದುಬಿಡುತ್ತೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ಯಾವುದೇ ರೀತಿಯ ₹1 ಕೂಡ ಖರ್ಚು ಆಗಂಗಿಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಇರಬೇಕು ಅಥವಾ ಲ್ಯಾಪ್ಟಾಪ್ ಇರಬೇಕು, ಅದರಲ್ಲಿ ಇಂಟರ್ನೆಟ್ ಇದ್ದರೆ ಸಾಕು. ನೀವು ಫ್ರೀಯಾಗಿ ಯೂಸ್ ಮಾಡಿಕೊಂಡು ಅದನ್ನು ಏನು ಮಾಡೋದಪ್ಪ ಅಂತಂದರೆ ಒಂದು ನ್ಯೂಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೂ ಕೂಡ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಸಿಗುತ್ತೆ 100% ಆಗಿ. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನನ್ನ ಒಂದು ವೆಬ್ಸೈಟ್ ಇದೆ, ಅಂದರೆ ಬ್ಲಾಗ್ ಇದೆ. ಸೊ ಬ್ಲಾಗರಲ್ಲೇ ಇದೆ. ಸೊ ಅದಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಕೂಡ ಅಪ್ರೂವ್ ಇದೆ. ಸೊ ನಾನು ಅದರಲ್ಲಿ ಆವಾಗವಾಗ ಕೆಲಸ ಮಾಡ್ತಾ ಇರ್ತೀನಿ, ರೆಗ್ಯುಲರ್ ಆಗಿ ಕೆಲಸ ಮಾಡಲ್ಲ. ಆದರೂ ಕೂಡ ಅದರ ಅರ್ನಿಂಗ್ ಅಷ್ಟೋ ಇಷ್ಟೋ ಆಗ್ತಾ ಇರುತ್ತೆ. ಹಾಗಂತಂದರೆ ಆ ಥರ ಒಂದು ನ್ಯೂಸ್ ವೆಬ್ಸೈಟನ್ನು ನಾವು ಬ್ಲಾಗರಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬ್ಲಾಗರಲ್ಲಿ ಯಾಕೆ ಮಾಡಬೇಕು ಅಂತಂದರೆ, ಸೊ ಇದೊಂದು ಗೂಗಲ್ ಪ್ರಾಡಕ್ಟ್. ಸೊ ಯಾವುದೇ ಥರದ ಒಂದು ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಬರಲ್ಲ ನಿಮಗೆ. ಇದರಲ್ಲಿ 100% ಟ್ರಾಫಿಕ್ ಕೂಡ ಬರುತ್ತೆ. ಸೊ ಅದೇ ರೀತಿ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಏನಂತಂದರೆ ನಮಗೆ ವರ್ಡ್ ಪ್ರೆಸ್ಸಲ್ಲಿ ಮಾಡಬೇಕಂತಂದರೆ ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಹೋಸ್ಟಿಂಗ್ ಮತ್ತು ಡೊಮೇನನ್ನು. ಸೊ ಅದಕ್ಕೆ ಹಾಕೋದಕ್ಕೆ ಅಷ್ಟು ಒಂದು ಸ್ವಲ್ಪನಾದರೂ ದುಡ್ಡು ಬೇಕು. ಒಂದು 2,000 3,000 ದುಡ್ಡು ಬೇಕು. ಸೊ ನಾವು ಆ ದುಡ್ಡು ಹಾಕದೇ ಸ್ಟಾರ್ಟಿಂಗಲ್ಲಿ ಬ್ಲಾಗರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನಾವೇನು ಮಾಡಬೇಕಂತಂದರೆ ವರ್ಡ್ ಪ್ರೆಸ್ಗೆ ಸ್ವಿಚ್ ಆಗಬೇಕು ಅಂದ್ಕೊಂಡಿರೋವಂಥವ್ರಿಗೆ ಏನಪ್ಪ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬ್ಲಾಗರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮಗೆ ಫಸ್ಟ್ ಬೇಕಾಗಿರೋದು ಏನಂತಂದರೆ ಒಂದು ಜಿಮೇಲ್ ಐ ಡಿ ಬೇಕಾಗುತ್ತೆ. ಅಂದರೆ ಜಿಮೇಲ್ ಅಕೌಂಟ್ ನಿಮ್ಮದು ಇರಬೇಕಾಗುತ್ತೆ. ಸೊ ಜಿಮೇಲ್ ಅಕೌಂಟ್ ಇತ್ತಂತಂದರೆ ಸಾಕು. ನೀವು ನೆಕ್ಸ್ಟ್ ನಾನು ಹೇಳೋ ಪ್ರೊಸೆಸನ್ನು ಫಾಲೋ ಮಾಡಿದ್ರಿ ಅಂದರೆ ಸಾಕು, ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇದರಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಯಾವ ಥರ ನೀವು ಕಸ್ಟಮ್ ಥೀಮ್ಸ್ಗಳನ್ನು ಕೂಡ ಹಾಕ್ಬೋದು. ಅದೇ ರೀತಿಯಾಗಿ ನಿಮಗೆ ಬೇಕು ಅಂತಂದರೆ ನೀವು ಬೇರೆ ಥೀಮ್ಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಅಪ್ಡೇಟ್ ಮಾಡ್ಬೋದು. ಅದೇ ರೀತಿಯಾಗಿ ಡೊಮೇನ್ ಕೂಡ ನೀವು ಬೇರೆ ಇನ್ ಕೇಸ್ ನೀವು ಅಂದರೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಡೊಮೇನ್ ಕೂಡ ಚೇಂಜಸ್ ಮಾಡ್ಕೋಬೋದು. ಅಂದರೆ .com .in .co.in. ಸೊ ಈ ಥರದ ಒಂದು ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ನಮಗೆ ಇದರಲ್ಲೇ ಹೋಗಲಿ ಅಂತಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆಪ್ಪ ಅದರಲ್ಲಿ ಕೆಲವೊಂದು SEO ಸೆಟ್ಟಿಂಗ್ಸ್ ಕೂಡ ಬರುತ್ತೆ. ಸೊ ಆ ಸೆಟ್ಟಿಂಗ್ಸ್ ಕೂಡ ನೀವು ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಜಿಮೇಲ್ ಅಕೌಂಟ್ ಇತ್ತಂತಂದರೆ ಸೊ ಇಲ್ಲಿ ನೋಡ್ಬೋದು, ನೀವು ಜಿಮೇಲ್ ಅಕೌಂಟಿಂದ ಡೈರೆಕ್ಟಾಗಿ blogger.com ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಸೊ ಓಪನ್ ಮಾಡಿದ ಕೂಡಲೇ ನಿಮಗೆ ಏನಾಗುತ್ತೆ, ಒಂದು ವೆಬ್ಸೈಟ್ ಬರುತ್ತೆ. ಸೊ ಈ ಥರ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಂದರೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥದ್ದು ಇದು. ಸೊ ಅದಕ್ಕೋಸ್ಕರ ಈ ಥರ ಬರ್ತಾ ಇದೆ. ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಬೇರೆ ಥರ ತೋರಿಸುತ್ತೆ. ಅಲ್ಲಿ ಯಾವುದೇ ಥರದ ಗಾಬರಿ ಪಡೋ ಅವಶ್ಯಕತೆ ಇರಲ್ಲ. ನಿಮಗೆ ಏನಂತಂದರೆ ಡೈರೆಕ್ಟಾಗಿ ನಾನು ತೋರಿಸ್ತೀನಿ. ಸೊ ಚೂಸ್ ಅ ನೇಮ್ ಫಾರ್ ಯುವರ್ ಬ್ಲಾಗ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗ್ದ ಹೆಸರನ್ನು ಹಾಕಬೇಕು. ಸೊ ನಾನೊಂದು ಹೆಸರನ್ನು ಹಾಕ್ಬಿಟ್ಟು ನಿಮಗೆ ಕೊಡ್ತೀನಿ. ಸೊ ನಾನು ಸಿಂಪಲ್ ಏನೋ ಒಂದು ಹೆಸರು ಹಾಕ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏನಿರಬೇಕಂತಂದರೆ URL ಅಂತಂದರೆ ಡೊಮೇನ್ ಅಂತ ಕರಿತೀವಲ್ಲ ವರ್ಡ್ ಪ್ರೆಸ್ಸಲ್ಲಿ. ಸೊ ಅದೇ ರೀತಿ ಇದರಲ್ಲಿ ಅದರದ್ದು ಒಂದು ಅಡ್ರೆಸ್ ಇಲ್ಲಿ ನಿಮಗೆ ಇರಬೇಕು. ಸೊ ನಾನು ಏನೋ ಒಂದು ಹಾಕ್ತೀನಿ. ಹಾಕ್ಬಿಟ್ಟು ಅದು ಅವೈಲಬಲ್ ಇತ್ತಂತಂದರೆ ಅಲ್ಲಿ ತೋರಿಸುತ್ತೆ. ಇಲ್ಲ ಅಂತಂದರೆ ಇಲ್ಲಿ ನೋಡ್ಬೋದು ನಾಟ್ ಅವೈಲಬಲ್ ಅಂತ ತೋರಿಸುತ್ತೆ. ಸೊ ನಾಟ್ ಅವೈಲಬಲ್ ಅಂತ ತೋರಿಸಿದಾಗ ನೀವೇನು ಮಾಡಬೇಕು, ಮತ್ತೆ ಚೇಂಜಸ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಇವಾಗ ಇದು ಇದೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕಲಿ ಮುಗೀತು. ಅದು ಆಟೋಮೆಟಿಕಲಿ ಜನ್ರೇಟ್ ಆಗಿ ಮಾಡಿಬಿಟ್ಟು ನಿಮಗೆ ಕ್ರಿಯೇಟ್ ಮಾಡಿಬಿಟ್ಟೆ ಕೊಟ್ಬಿಡುತ್ತೆ. ಸೊ ಈ ರೀತಿ ಮಾಡಿದ್ರಪ್ಪ ಅಂತಂದರೆ ನಿಮ್ಗೆ 100% ಇವಾಗ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಅದು ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಕೂಡ ನೋಡ್ಬೋದಲ್ಲ. ನೆಕ್ಸ್ಟು ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿ ಅದು ಯಾವ ಥರ ಜನ್ರೇಟ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿರುವಂಥ ಒಂದು ಬ್ಲಾಗ್ ಪೋಸ್ಟ್ ಏನಾಗಿದೆ, ರೆಡಿ ಆಗಿದೆ. ಸೊ ನಾವಿಲ್ಲಿ ಒಂದು ನ್ಯೂಸ್ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಮ್ಗೆ ಏನು ಬೇಕಂತಂದರೆ ನ್ಯೂಸ್ ಒಂದು ಥೀಮ್ಸ್ಗಳು ಬೇಕಾಗುತ್ತೆ. ಸೊ ಆ ಥೀಮ್ ಬೇಕಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಒಂದು ಥೀಮ್ ಇದೆ ನಿಮಗೆ. ಸೊ ನನ್ನ ಒಂದು ಥೀಮ್ ಇದೆ, ನಿಮಗೆ ತೋರಿಸ್ತೀನಿ. ಸೊ ಯಾವುದಂತಂದರೆ ನನ್ನ ಒಂದು ಬ್ಲಾಗರ್ಗೆ ನಾನು ಯೂಸ್ ಮಾಡಿರುವಂಥ ಥೀಮ್. ಸೊ ಆ ಥೀಮ್ ನಿಮಗೆ ನನ್ನ ಒಂದು ಯಾವುದ್ರಲ್ಲಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ನೀವು ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಥೀಮ್. ಸೊ ಇದರಲ್ಲಿ ನಾನು ಏನಂತಂದರೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾನು ಪೋಸ್ಟ್ಗಳನ್ನು ಹಾಕಿದ್ದೀನಿ. ಅದೇ ರೀತಿ ನೋಡ್ಬೋದು ಆ್ಯಡ್ಸೆನ್ಸ್ ಕೂಡ ಅಪ್ರೂವ್ ಇದೆ. ಆ್ಯಡ್ಸೆನ್ಸ್ ಕೂಡ ರನ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಈಸಿಯಾಗಿ. ಸೊ ನಾನು ಸಿಂಪಲ್ ಯಾವಾಗಲೂ ಒಂದೊಂದು ಹಾಕ್ತೀನಿ. ಇದರಲ್ಲಿ ಕೆಲವೊಂದು ಟೂಲ್ಸ್ಗಳನ್ನು ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ.
ಮೋಡ್ ಅಪ್ಲಿಕೇಶನ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ನಾನು ಬ್ಯಾಕ್ ಎಂಡಿಗೆ ಬಂದಂತಂದ್ರೆ ನೀವು ನಿಮ್ಮ ಒಂದು ಥೀಮನ್ನು ಹಾಕಬೇಕಂದ್ರೆ ಆ ಥೀಮನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಥೀಮ್‌ಗೆ ಬನ್ನಿ. ಸೊ ಇಲ್ಲಿ ಥೀಮಿಗೆ ಬಂದ್ರೆ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಇರುವಂಥ ಫ್ರೀ ಥೀಮ್‌ಗಳನ್ನು ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕಸ್ಟಮೈಸ್ ಅಂತೆಲ್ಲ ಇಲ್ಲಿ ಆರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ನೀವೇನು ಮಾಡ್ಬೋದಪ್ಪ ಅಂತಂದರೆ ರೀಸ್ಟೋರ್ ಅಂತ ಇದೆಯಲ್ಲ, ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಬ್ಯಾಕಪ್ ಅಂತ ಇದೆ, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಸೊ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ. ಸೊ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಪ್ಲೋಡ್ ಅಂತ ಫೈಲ್ ಕೇಳುತ್ತೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಆ ಫೈಲ್ ಇರುತ್ತಲ್ಲ, ಆ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ರೆ ಅಂದರೆ ಮುಗೀತು, ಡೈರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಲೋಗೋ ಅದು ಇದೆಲ್ಲ ಹಾಕಬೇಕಾಗತ್ತೆ. ಸೊ ನೀವು ಲೋಗೋ ಎಲ್ಲ ಹಾಕಬೇಕಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ನೀವು ಲೇಔಟ್ಗೆ ಬನ್ನಿ. ಸೊ ಲೇಔಟ್ಗೆ ಬಂದಾದ ಮೇಲೆ ನಿಮಗೆ ಇಲ್ಲಿ ಲೇಔಟನ್ನು ಡಿಸೈನ್ ಮಾಡೋದಕ್ಕೆ ತೋರಿಸುತ್ತೆ. ಇಲ್ಲಿ ನೀವು ಏನೇನು ಬೇಕು, ಏನೇನು ಬೇಡ. ಸೊ ಇದು ಫೇಸ್ಬುಕ್ SDK ಅಂತ ಇದೆ, ಇದನ್ನು ನಾನು ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ಈ ಥರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ. ಸೊ ನೀವು ಅದನ್ನು ಇದು ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟು ಟಾಪ್ ಮೆನುವಲ್ಲಿ ಲಿಂಕ್ ಲಿಸ್ಟ್ ಅಂತ ಇದೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಲಿಂಕ್ಗಳನ್ನು ಹಾಕಿದ್ದೀನಿ. ಹೋಮ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಪ್ರೈವಸಿ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಆ ಪೇಜಸ್ಗಳನ್ನು ನಾನು ಹಾಕಿದ್ದೀನಿ. ಸೊ ಪೇಜಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಅದನ್ನು ಲಿಂಕ್ ಹಾಕೋಬೋದು. ನೆಕ್ಸ್ಟು ಸೋಷಿಯಲ್ ಐಕಾನ್ಸ್ ಅಂತ ಇದು ಪಕ್ಕದಲ್ಲಿದೆ. ಸೊ ಇಲ್ಲಿ ನಾನು ಯಾವ್ದಾವ್ದು ಹಾಕಿದ್ದೀನಿ, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬನ್ನು ಹಾಕಿದ್ದೀನಿ. ಸೊ ಈ ಥರ ನೀವು ಲಿಂಕ್ಗಳನ್ನು ಅಲ್ಲಿ ಹಾಕ್ಬೋದು. ಸೊ ಲಿಂಕ್ ಯಾವ ಥರ ಹಾಕೋದಂತಂದರೆ ಇಲ್ಲಿ ನೋಡ್ಬೋದು. ಜಸ್ಟ್ ಸಿಂಪಲ್ ಎಡಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೇಸ್ಬುಕ್ URL ಅನ್ನು ಹಾಕ್ಬಿಟ್ಟು ಸೇವ್ ಮಾಡಿ. ಸೊ ಅದು ಆಟೋಮೆಟಿಕಲಿ ಸೇವ್ ಆಗಿಬಿಡುತ್ತೆ. ನೆಕ್ಸ್ಟು ಲೋಗೋ. ಸೊ ಲೋಗೋ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಥರ ಲೋಗೋನ ಕ್ರಿಯೇಟ್ ಮಾಡಿಕೊಂಡು ಈಸಿಯಾಗಿ ನೀವು ಹಾಕ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಟೈಟಲ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿಬಿಟ್ರೆ ನೀವೇನು ಮಾಡಿ ಡೈರೆಕ್ಟಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕಲಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆನುವಲ್ಲಿ ಏನೇನು ಹಾಕಬೇಕು ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು, ಅಂತಂದರೆ ನೀವು ಥಿಂಕ್ ಮಾಡಿಕೊಂಡು ಮೊದಲೇ ಅದನ್ನು ಅಂದರೆ ಏನೇನು ಹಾಕಬೇಕು ಅಂತ ಒಂದು ನೋಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಅದರಲ್ಲಿ ಕೂತ್ಕೊಂಡು ನೀವು ಹಾಕ್ಬೋದು. ಸೊ ಮೆನುವಲ್ಲಿ ಇಲ್ಲಿ ನೋಡ್ಬೋದು ನಾನು ಏನು ಹಾಕಿದ್ದೀನಿ, ಹೋಮ್ ಪೇಜ್ ಇದೆ, ಅದು ಆಟೋಮೆಟಿಕ್ ಇದೆ. ಸೊ ಟೂಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಟೂಲ್ಸ್ ಅಂತ ಇದೆ. ಸೊ ಟೂಲ್ಸಲ್ಲಿ ಕೆಳಗಡೆ ಈ ಥರ ಹಾಕಿದ್ದೀನಿ. ಸೊ ಆ ಥರ ಕೆಳಗಡೆ ಬರಬೇಕಂದ್ರೆ ಏನಪ್ಪ ಅಂತಂದರೆ 2 ಬರಬೇಕು. ಅದ್ರ ಕೆಳಗಡೆ 2 ಬರ್ತಾ ಹೋಯ್ತಪ್ಪ ಅಂತಂದರೆ ಅದ್ರ ಕೆಳಗಡೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪೇಜ್ ರಿಸೋರ್ಸಸ್ ಆ್ಯಂಡ್ ಟೂಲ್ಸು, ವಾಟ್ಸ್ ಮೈ IP. ಸೊ ನೆಕ್ಸ್ಟು ಮೋಡ್ ಅಪ್ಲಿಕೇಶನ್ಸನ್ನು ನಾನು ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ನೀವು ಹಾಕ್ಬೋದು. ನೆಕ್ಸ್ಟು ಕೆಳಗಡೆ ಬಂದ್ರಪ್ಪ ಅಂತಂದರೆ ನೀವು ಇನ್ ಕೇಸ್ ಸ್ವಲ್ಪ ಫುಟರನ್ನು ಕೂಡ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಕೆಳಗಡೆ ಫುಟರ್ಗೆ ಬನ್ನಿ. ಅಬೌಟ್ ಅಸ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ಅಬೌಟ್ ಅಸ್ ಸ್ವಲ್ಪ ಹಾಕಿ. ನಿಮಗೆ ಇಲ್ಲಿ ನಿಮ್ಮ ಬ್ಲಾಗ್ ಬಗ್ಗೆ ಕಂಪ್ಲೀಟಾಗಿ ಅಬೌಟ್ ಅಸನ್ನು ಹಾಕಿ ನೆಕ್ಸ್ಟು ಸೇವ್ ಮಾಡಿ. ನೆಕ್ಸ್ಟು ಫಾಲೋವರ್ಸ್ ಅಂತ ಇದೆ, ಅದನ್ನು ಹಾಕಿ. ನೆಕ್ಸ್ಟು ಫುಟರ್ ಲಿಂಕ್ಸಲ್ಲಿ ನೀವೇನಾದರೂ ಹಾಕೋ ಥರ ಇದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್ ನಾನು ಇಲ್ಲಿ ಫುಟರಲ್ಲೂ ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ನೀವು ಹಾಕ್ಬೋದು. ಸೊ ನೆಕ್ಸ್ಟು ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಆನ್ ಬೇಕಾ, ಆಫ್ ಮಾಡ್ಕೋಬೇಕಾ, ಇದನ್ನೆಲ್ಲ ನೀವು ಮಾಡ್ಕೋಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಆದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಇವಾಗ ನೀವು ಪೇಜಸ್ಗಳು. ಸೊ ಪೇಜಸಲ್ಲಿ ಬನ್ನಿ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನಾನು ಇಷ್ಟೊಂದು ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಮೇನ್ ಒಂದು ಬೇಸಿಕ್ ಒಂದು ಪೇಜಸ್ ಯಾವುದಪ್ಪ ಅಂತಂದರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪ್ರೈವಸಿ ಪಾಲಿಸಿ, ಈ ಒಂದು ಪೇಜಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಮೊದಲು. ಸೊ ಈ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಮಿಕ್ಕಿರೋ ಪೇಜಸ್ ನಿಮ್ಗೆ ಏನಾದರೂ ಟೂಲ್ಸ್ಗಳ ಒಂದು ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ಅದನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇನ್ನು ಕಂಪ್ಲೀಟಾಗಿ ಆಯಿತು. ಸೆಟ್ಟಿಂಗ್ಸ್ಗೆ ಬರೋಣ. ಸೊ ಸಿಂಪಲ್ ಸೆಟ್ಟಿಂಗ್ಸ್ ಕೆಲವೊಂದು ಇರುತ್ತೆ. ಸೊ SEO ಆಗಿರ್ಬೋದು, ಅದೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇದನ್ನು ಟೈಟಲ್, ಡಿಸ್ಕ್ರಿಪ್ಷನ್ ಹಾಕಿ. ನೆಕ್ಸ್ಟ್ ಕೆಳಗಡೆ ಬಂದ್ರಪ್ಪ ಅಂದರೆ ಇಲ್ಲಿ ನೋಡೋದು ಫೆವಿಕಾನ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ಫೆವಿಕಾನ್ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಾ. ಸೊ ಆ ಒಂದು ಇಮೇಜನ್ನು ನಾವು ಹಾಕಬೇಕು. ಸೊ ಆ ಇಮೇಜ್ ಹಾಕಬೇಕಂದ್ರೆ ನಾವು ಫೆವಿಕಾನಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಳಗಡೆ ಬನ್ನಿ. ಹಾಗೆ ಕೆಳಗಡೆ ಬಂದ್ರಪ್ಪ ಅಂದರೆ ಇದು ಯಾವಾಗಲೂ ಆನ್ ಇರಬೇಕು. ಇದು ಯಾವುದೇ ಕಾರಣಕ್ಕೂ ಆಫ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದೊಂದು ಸೆಕ್ಯೂರ್ ಅಂತ ಆಪ್ಷನ್ ಇದು. ಸೊ ಕೆಳಗಡೆ ಬನ್ನಿ. ಹಾಗೆ ಕೆಳಗಡೆ ಬಂದಾದಮೇಲೆ ನಿಮಗೆ ನೋಡ್ಕೋಬೋದು ಯಾವ್ದ್ಯಾವುದು ಆನ್ ಇದೆ, ಯಾವ್ದ್ಯಾವ್ದು ಆಫ್ ಇದೆ, ಅದನ್ನೆಲ್ಲ ನೋಡ್ಕೊಂಡು ನೀವು ಮಾಡ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಕೆಳಗಡೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ಸೊ ಟೈಮ್ ಸೆಟ್ ಮಾಡ್ಕೊಂಡಾದ ಮೇಲೆ ಕೋಲ್ಕತ್ತಾದ ಇದೆ, ಅದನ್ನು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಮೆಟಾಟೆಕ್ಸ್ ಇದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗುತ್ತೆ. ಸೊ ಸರ್ಚ್ ಮಾಡಿದಾಗ ಯಾರಾದರೂ ನಿಮ್ಮ ಒಂದು ಬ್ಲಾಗ್ ಪೋಸ್ಟಲ್ಲಿ ಏನಂತ ತೋರಿಸ್ಬೇಕು. ಸೊ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇದು ಕೂಡ ಇಂಡೆಕ್ಸಿಂಗ್. ಸೊ ಇದನ್ನು ಕೂಡ ಆನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಈ ಥರ ಒಂದು ಕೋಡ್ ಇದೆ. ಆ ಕೋಡ್ ಕೂಡ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನೀವು ತೊಗೋಬೋದು. ಅದು ತೊಗೊಂಡ್ಬಿಟ್ಟು ಇಲ್ಲಿ ಜಸ್ಟ್ ನಿಮ್ಮ ಒಂದು ಕಾಣಿಸ್ತಾ ಇದೆ ನಿಮ್ಮ ಒಂದು URL ಏನಿದೆಯಲ್ಲ ಅದನ್ನು ಮಾತ್ರ ನೀವು ಚೇಂಜಸ್ ಮಾಡಬೇಕು. ಸೊ ಚೇಂಜಸ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟು
ಇಲ್ಲಿ ಕಸ್ಟಮ್ ರೋಬೋಟ್ ಸೆಟ್ಟರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೋಮ್ ಪೇಜ್ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೋಮ್ ಪೇಜ್ ಟ್ಯಾಗ್ಸ್ ಮೇಲೆ ಆಲ್ ಮಾಡಿ ನೋ ಡಿ ಪಿ ಮಾಡಿ. ಅದೇ ರೀತಿಯಾಗಿ ಆರ್ಚಿವ್ ಮತ್ತು ಸರ್ಚ್ ಟ್ಯಾಗ್ಸ್ ಮೇಲೆ ನೋ ಇಂಡೆಕ್ಸ್ ಮಾಡಿ ನೋ ಡಿ ಪಿ ಮಾಡಿ. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಆ್ಯಂಡ್ ಪೇಜಸ್ ಇದೆ, ಆಲ್ ಮೇಲೆ ಕ್ಲಿಕ್ ಮಾಡಿ ನೋ ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಷ್ಟು ಆದಮೇಲೆ ಅದು ಕಂಪ್ಲೀಟಾಗಿ ಎಸ್ ಸೆಟ್ಟಿಂಗ್ಸ್ ಆದಾಗೇ ನೆಕ್ಸ್ಟು ನಿಮ್ಮದು ಮಾನಿಟೈಸೇಷನ್ ಆದಮೇಲೆ ಇದು ನೀವೆಲ್ಲ ಹಾಕಬೇಕಾಗುತ್ತೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನೀವು ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೊ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಆದ ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಪೋಸ್ಟ್ಸ್. ಸೊ ಪೋಸ್ಟಸ್ ಮೇಲೆ ಬಂದ್ಬಿಟ್ಟು ನೀವು ಪೋಸ್ಟರ್ಸ್ಗಳನ್ನು ಹಾಕಬೇಕು. ಸೊ ಪೋಸ್ಟ್ ಯಾವ ಥರ ಹಾಕೋದು, ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇಲ್ಲಿ ಟೈಟಲ್ ಹಾಕಿ ಕೆಳಗಡೆ ನಿಮ್ಮ ಪೋಸ್ಟನ್ನು ಬರಿತಾ ಹೋಗ್ಬೋದು. ಸೊ ಈ ರೀತಿ ನೀವು ಪೋಸ್ಟ್ಗಳನ್ನು ಹಾಕ್ಬೋದು. ಇದೊಂದು ಸಿಂಪಲ್ ಆಗಿರುವಂಥದ್ದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನ್ಯೂಸ್ ಆರ್ಟಿಕಲ್ಸ್ನ ನೀವು ಹಾಕೊತಾ ಹೋದ್ರಪ್ಪ ಅಂತಂದರೆ ನಿಮಗೆ ಈಸಿಯಾಗಿ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಒಂದು ಅದು ಏನಾಗುತ್ತೆ ಥೀಮ್ ನಿಮಗೆ ವರ್ಕ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ಒಂದು ವೀಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.